GBDA ಅಧಿಕಾರಿಗಳು ಒಂದು ಕಡೆ, ಪೊಲೀಸ್ ಅಧಿಕಾರಿಗಳು ಒಂದು ಕಡೆ. ಏನು ಪೊಲೀಸ್ ವ್ಯಾನ್ಗಳನ್ನ ನಿಲ್ಲಿಸ್ಕೊಂಡು ರೈತರಿಗೆ ಬೇರೆ ಬೇರೆ ರೀತಿ ಪಾಪ ಇಲ್ಲಿ ಉಪಮುಖ್ಯಮಂತ್ರಿಗಳ ಒಬ್ಬರು ಬಹಳ ಬೇಕಾದಂಥ ಫೇವ್ರೆಟ್ ಒಬ್ಬರು ಅಧಿಕಾರಿ ಇದ್ದಾರೆ. ಅವರನ್ನು ಮುಂದಿಟ್ಕೊಂಡು ಹೋಗಿ ಪಾಪ ಅವರು ಎಲ್ಲ ರೀತಿ ರೈತರಿಗೆ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನ ಮೊದಲು, ಆಮೇಲೆ ಮಂಜಣ್ಣ ಅವ್ರು ಹೇಳ್ದಂಗೆ ಧಮಕಿ ಹಾಕೋದು, ಇವೆಲ್ಲವೂ ಕೂಡ ಪ್ರಕ್ರಿಯೆಗಳು ನಡೀತಾ ಇದೆ. ಅವ್ರ ಹೆಸರು ಬೇಡ, ಅದು ಮುಂದಿನ ದಿನಗಳಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಗಲೇಬೇಕು, ಗೊತ್ತಾಗ್ತದೆ. ಯಾತಕ್ಕೋಸ್ಕರ ನೀವು ಹೋಗಿ ಅಷ್ಟು ದೊಡ್ಡ ದೊಡ್ಡ ಪೊಲೀಸ್ ವ್ಯಾನ್ನ ನಿಲ್ಲಿಸ್ಕೊಂಡು ಅಷ್ಟು ಸಿಬ್ಬಂದಿಗಳು ನಿಲ್ಲಿಸ್ಕೊಂಡು ನೀವು ಜಂಟಿ ಸರ್ವೆ ಮಾಡ್ತಕ್ಕಂಥದ್ರಲ್ಲಿ ರೈತರನ್ನ ಕನಿಷ್ಠ ಪಕ್ಷ ಒಂದು ಕನ್ಸೆಂಟ್ ತಗೊಂಡು ಮಾಡಬೇಕು ಅಂತಕ್ಕಂಥ ಒಂದು ಕಲ್ಪನೆನೂ ನಿಮ್ಗೆ ಇಲ್ಲದೆ ಹೋದ್ಮೇಲೆ ಇನ್ನು ನಿಮಗೆ ರೈತರ ಬಗ್ಗೆ ಏನು ಕಾಳಜಿ ಇದೆ ಅಂತಕ್ಕಂಥದ್ದು ಬಹುಶಃ ಈ ಒಂದು ನಿಮ್ಮ ಈ ಧೋರಣೆ ಏನಿದೆ ಇದರಲ್ಲಿ ಸಂಪೂರ್ಣವಾಗಿ ಎಲ್ಲವೂ ಕೂಡ ಎದ್ದು ಕಾಡ್ತದೆ. ಹಾಗಾಗಿ 80% ರೈತರು ಈ ಯೋಜನೆಯನ್ನು ಸಂಪೂರ್ಣವಾಗಿ ಇದನ್ನು ಕೈ ಬಿಡಬೇಕು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಪ್ರತಿ ಹಳ್ಳಿಗಳಿಗೂ ಅಧಿಕಾರಿಗಳಿಗೂ ಹೋದಂಥ ಸಂದರ್ಭದಲ್ಲಿ ಅದನ್ನು ಛೀಮಾರಿಯನ್ನು ಆಗ್ತಾ ಇರ್ತಕ್ಕಂಥ ವಿಡಿಯೋಗಳು ನಾಳೆಯ ದಿನ ಆ ಹೋರಾಟದಲ್ಲಿ ಮತ್ತೆ ಅದನ್ನು ಕೂಡ ನಾವು ಒಂದು AVನಲ್ಲಿ ಪ್ಲೇ ಮಾಡ್ತೇವೆ.